ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು ಸೈನ್ಸ್ ಪೇಪರ್ನ ಎಕ್ಸ್ಪ್ಲೈನ್ ಮಾಡಿ, ಪಾಸಿಂಗ್ ಪ್ಯಾಕೇಜ್ನ ಎಕ್ಸ್ಪ್ಲೈನ್ ಮಾಡಿ, ಮತ್ತೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಎಕ್ಸ್ಪ್ಲೈನ್ ಮಾಡಿ ಯಾವ ರೀತಿ ನಾವು ಸೈನ್ಸ್ ಬರಿಬೇಕು ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ. ಈ ಒಂದು ವಿಡಿಯೋ ಯಾರನ್ನ ಮೆಂಬರ್ ನೋಡ್ತಿದ್ದೀರಾ ಅಂತ ಹೇಳೋದಾದ್ರೆ, ನೀವೇನ ಮೆಂಬರ್ ಆಗಿದ್ರೆ ನಿಮಗೆ PDF ಅನ್ನುವಂಥದ್ದು ಫ್ರೀ ಇರುತ್ತೆ ಅಂತಾನೆ ಹೇಳ್ಬೋದು. ಇಲ್ಲಿ ನಂಬರ್ ಹಾಕಿರ್ತೀನಿ ನೋಡಿ, ಬಂದು ನೀವು ಮೆಂಬರ್ ಆಗಿರುವಂತ ಒಂದು ಸ್ಕ್ರೀನ್ ಶಾಟ್ ನ ತಗೊಂಬಂದು ತೋರಿಸಿದ್ರೆ ಸಾಕು, ನಾನು ನಿಮಗೆ PDF ನ ಫ್ರೀ ಆಗಿ ಕೊಡ್ತೀನಿ. ಚೆನ್ನಾಗಿ ಓದ್ಕೊಳ್ಳಿ, ಓಕೆನಾ? ಸೊ ಮೊದಲನೇದಾಗಿ SSLC ನ ಸೈನ್ಸ್ ಪಾಸಿಂಗ್ ಪ್ಯಾಕೇಜ್ ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಇವತ್ತು. ಆಕ್ಚುಲ್ ಆಗಿ ಆಲ್ಮೋಸ್ಟ್ ಎಲ್ಲಾನು ಕೂಡ ಸೇಮ್ ಇರುತ್ತೆ. ಕ್ವಶನ್ ಪೇಪರ್ ನಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಈ ಸತಿ. ಏನಕ್ಕಪ್ಪ ಅಂದ್ರೆ ಓದ್ ಸತಿ ತರಾನೇ ಸ್ವಲ್ಪ ಸ್ಲೈಟ್ ಆಗಿ ಚೇಂಜ್ ಮಾಡಿದ್ದಾರೆ. ಅದು PUC ಆಗಿರ್ಬೋದು ಮತ್ತೆ SSLC ಆಗಿರ್ಬೋದು, ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ನೋಡೋಣ ಅಂತ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ, ಓಕೆನಾ? ಸೊ ಮೊದಲನೇದಾಗಿ ನಾವು ಪಾರ್ಟ್ ಎ ಫಿಸಿಕ್ಸ್ ಇಂದ ಬಂದ್ಬಿಡೋಣಂತೆ. ಮೊದಲನೇದಾಗಿ ನಿಮಗೆ ಫಿಸಿಕ್ಸ್ ಸ್ಟಾರ್ಟಿಂಗ್ ಇರುತ್ತೆ ಅಂತಾನೆ ಹೇಳ್ಬೋದು. ಫ್ರಂಟ್ ಪೇಜು ಯಾವಾಗ್ಲೂ ಕೂಡ ಖಾಲಿ ಬಿಡಿ, ಅಂದ್ರೆ ಖಾಲಿ ಅಂದ್ರೆ ಕಂಪ್ಲೀಟ್ ಖಾಲಿ ಬಿಡಕ್ ಹೋಗ್ಬೇಡಿ, ಚಿತ್ ಮಾಡಕ್ ಹೋಗ್ಬೇಡಿ. ಏನಕ್ಕಪ್ಪ ಅಂದ್ರೆ ಫ್ರಂಟ್ ಪೇಜು ಕ್ಲೀನ್ ಆಗಿ ಇರಬೇಕು. ಯಾಕಂದ್ರೆ ವ್ಯಾಲ್ವೇಟರ್ ಸೈನ್ ಮಾಡ್ಬೇಕಾದ್ರೆ ಫ್ರಂಟ್ ಪೇಜ್ ಅನ್ನುವಂಥದ್ದು ಚೆನ್ನಾಗಿರ್ಬೇಕಾಗತ್ತೆ. ನೀವು ಯಾವ ರೀತಿ ಬರೀತಿರೋ ಅದ್ರ ಮೇಲೆ ಪೇಪರ್ ಅನ್ನುವಂಥದ್ದು ವ್ಯಾಲ್ವೇಟ್ ಆಗುತ್ತೆ. ಸೊ ಹಂಗಾಗಿ ಚೆನ್ನಾಗಿ ಬರೀರಿ. ಯಾಕಪ್ಪ ಅಂದ್ರೆ ನಂದು ಸೈನ್ಸ್ ನಲ್ಲಿ ಆಲ್ಮೋಸ್ಟ್ ನಂದು ಬ್ಯಾಚ್ ಬಂದು 2019 ಬ್ಯಾಚ್ ಅಂತಾನೆ ಹೇಳ್ಬೋದು. ನನ್ನ ಒಂದು ಸೈನ್ಸ್ ಬಂದ್ಬಿಟ್ಟು ಇಂಟರ್ನಲ್ಸ್ ಸೇರಿ 8 ಇತ್ತು ಅಂತಾನೆ ಹೇಳ್ಬೋದು. ಸೊ ಹಂಗಾಗಿ ನಾನು ಯಾವ ರೀತಿ ಬರ್ದಿದ್ದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ, ಓಕೆನಾ? ನಾನು ಈ ಒಂದು ಟ್ರಿಕ್ನ ಉಪಯೋಗಿಸ್ಕೊಂಡೆ ಬರ್ದಿದ್ದು. ಸೊ ಹಂಗಾಗಿ ಸೈನ್ಸ್ ಸ್ವಲ್ಪ ನನಗೆ ಕಷ್ಟನೇ ಓದಕ್ಕೆ. ನಾನು ಕಾಮರ್ಸ್ ಬ್ಯಾಕ್ಗ್ರೌಂಡ್ ಅವನು, ಹಂಗಾಗಿ ನನಗೆ ಸೈನ್ಸ್ ಕಷ್ಟನೇ. ಬಟ್ ನಾನು SSLC ನಲ್ಲಿ ಬರ್ದಿರೋ ಪ್ರಕಾರ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇದಾಗಿ ಫಿಸಿಕ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಪಾರ್ಟ್ ಎ ನಲ್ಲಿ MCQ ಅನ್ನುವಂಥದ್ದು ತುಂಬಾ ಕಮ್ಮಿ ಇರುತ್ತೆ. ಏನಕ್ಕಪ್ಪ ಅಂದ್ರೆ ಇದು 3 ಪಾರ್ಟಲ್ಲಿ ಡಿವೈಡ್ ಆಗಿರುತ್ತೆ, ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತೆ ಬಯಾಲಜಿ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ MCQ ಅನ್ನುವಂಥದ್ದು ಇರುತ್ತೆ 3. ಸೊ ಈ ತರ ಡಿವೈಡ್ ಮಾಡ್ಕೊಂಡು 6 ಕೊಟ್ಟಿರ್ತಾರೆ ಅಂತಾನೆ ಹೇಳ್ಬೋದು. MCQ ಅಂದ್ರೆ ಏನ್ ನಾರ್ಮಲ್ ಆಗಿ 6 ಇರುತ್ತೆ, ಬಟ್ ಡಿವೈಡ್ ಮಾಡ್ಕೊಂಡು ಆ ಕೆಮಿಸ್ಟ್ರಿ ಇದ್ರೆ ಆ ಕೆಮಿಸ್ಟ್ರಿನಲ್ಲಿ 3 ಮಾರ್ಕ್ಸ್ ಇದು ನಿಮ್ಗೆ ಇಲ್ಲಿ MCQ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಅದೇ ತರನೇ ಫಿಸಿಕ್ಸ್ ನಲ್ಲಿ ನಿಮ್ಗೆ MCQ ಬಂದ್ಬಿಟ್ಟು ಸ್ಟಾರ್ಟಿಂಗ್ ನಲ್ಲಿ 2 ಮಾರ್ಕ್ಸ್ ಇಂದ ಇರುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಈಸಿ ಇರುತ್ತೆ, ಡಯಾಗ್ರಾಮ್ ಇರುತ್ತೆ, ಅದನ್ನ ನೀವು ಇಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ. ನಾನು ಇದನ್ನ ಪಾಸಿಂಗ್ ಪ್ಯಾಕೇಜ್ ನಲ್ಲಿ ಮೆನ್ಷನ್ ಮಾಡಿದ್ದೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಬರೀ ಪಾಸಿಂಗ್ ಪ್ಯಾಕೇಜ್ ಬೈ ಮಾಡ್ತೀರಾ ಅಂತ ಹೇಳಿದ್ರೆ 50 ರೂಪಾಯಿ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಅದಾದ್ಮೇಲೆ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು. 2 ಮಾರ್ಕ್ಸ್ ಇಂದು ಒಂದೇ ಬರೀಬೇಕಾಗುತ್ತೆ. 2 ಕೊಟ್ಟಿರ್ತಾನೆ, ಅದ್ರಲ್ಲಿ ನೀವು ಇಲ್ಲಿ ಏನೋ ಆಪ್ಷನ್ ಕೊಟ್ಟಿರ್ತಾನೆ. ಇದು ಬರ್ಲಿಲ್ಲ ಅಂದ್ರೆ ಇದನ್ನ ಬರೀರಿ ಅಂತ ಹೇಳ್ಬಿಟ್ಟು ಯಾವ್ದನ್ನ ಚೂಸ್ ಮಾಡ್ಕೊಂಡು 1 ಬರೀಬೇಕಾಗತ್ತೆ. 2 ಬರೆಯಕ್ ಹೋಗ್ಬೇಡಿ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ 2 ಬರ್ದು ಬಿಡ್ತಾರೆ. ಏನಕ್ಕಪ್ಪ ಅಂದ್ರೆ ಅದು ಹೋದ್ರೆ ಇದಕ್ ಮಾರ್ಕ್ಸ್ ಕೊಡ್ಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ಹಂಗಾಗಿ ಅವ್ರು ಕೇಳಿದಷ್ಟೇ ಬರೀರಿ, ಜಾಸ್ತಿ ಬರೆಯಕ್ ಹೋಗ್ಬೇಡಿ, ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಮತ್ತೆ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ 2 and 3 ವರ್ಡ್ಸ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಇದು ನಿಮ್ಗೆ ಇಲ್ಲಿ 2 ಬರೀಬೇಕಾಗತ್ತೆ. 3 ಮಾರ್ಕ್ಸ್ ಇರುತ್ತೆ ಅಂತ ಹೇಳ್ಬೋದು. 3 ಮಾರ್ಕ್ಸ್ಗೆ ಆಲ್ಮೋಸ್ಟ್ ಒಂದು ಅಂದ್ರೆ ನೀವು ಕತೆ ಬರೆಯಕ್ಕಾಗಲ್ಲ, ಯಾಕಂದ್ರೆ ಇದು ಹಿಸ್ಟ್ರಿ ಅಲ್ಲ, ಕನ್ನಡ ಅಲ್ಲ ಕತೆ ಬರೆಯಕ್ಕೆ. ಸೊ ಹಂಗಾಗಿ ಆಲ್ಮೋಸ್ಟ್ 3 ವರ್ಡ್ ಆನ್ಸರ್ ಅಂದ್ರೆ ಒಂದು 4-5 ಲೈನ್ ಅನ್ನ ನಿಮ್ಗೆ ಇಲ್ಲಿ ಆರಾಮಾಗಿ ಬರೀಬಹುದು, ಓಕೆನಾ? 2 ಬರೀರಿ, ಜಾಸ್ತಿ ಬರೆಯಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಆಪ್ಷನ್ ಕೊಟ್ಟಿರ್ತಾರೆ, 4 ಕೊಟ್ಟಿರ್ತಾರೆ, ಅದ್ರಲ್ಲಿ 2 ಬರೀಬೇಕಾಗುತ್ತೆ. ಸೊ ಅದೇ ತರನೇ ಆನ್ಸರ್ ದ ಫಾಲೋಯಿಂಗು 3 and 4 ಇದನ್ನು ಕೂಡ ನೀವು ಇಲ್ಲಿ 3 ಬರೀಬೇಕಾಗುತ್ತೆ. 3 ಮಾರ್ಕ್ಸ್ ಇಂದ ಇರುತ್ತೆ, 9 ಮಾರ್ಕ್ಸ್ ಸಿಗುತ್ತೆ ನಿಮ್ಗೆ ಇಲ್ಲಿ. ಸೊ ಹಂಗಾಗಿ ನಿಮ್ಗೆ ಟೈಮ್ ಬೇಕಾಗುತ್ತೆ, ಯಾಕಂದ್ರೆ 3 ಅವರ್ ಎಕ್ಸಾಮ್ ಇರೋದ್ರಿಂದ ಸ್ವಲ್ಪ ನೀಟಾಗಿ ಅನಲೈಸ್ ಮಾಡ್ಕೊಂಡು ಬರೀರಿ. ಡಯಾಗ್ರಾಮ್ಸ್ ಗಳು ಕೊಟ್ಟಿರ್ತಾರೆ, ಮಧ್ಯೆ ನೀಟಾಗಿ ನೋಡ್ಕೊಂಡು ಬರೀರಿ. ಅರ್ಜೆಂಟ್ ಮಾಡ್ಕೊಳಕ್ ಹೋಗ್ಬೇಡಿ ಅಷ್ಟೇ ನಾನು ಹೇಳೋದು. ಸೊ ನಾನು ಇದರಿಂದ 1 ಮಾರ್ಕ್ಸ್ ತಗೊಂತೀನಿ. ಅಕಸ್ಮಾತ್ ಯಾರನ್ನ ಚೆನ್ನಾಗಿ ಬರೀತಾರೆ 2 ಮಾರ್ಕ್ಸ್ ಇದೆ ಅಂದ್ರೆ ಅದಕ್ಕೆ ಹೇಳ್ತಿರೋದು ನಾನು, ಚಿತ್ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಫ್ರಂಟ್ ಪೇಜು 2 ಹಾಕೊಳ್ಳೋಣ. ಸೊ ಇದರಲ್ಲಿ 1 ಮಾರ್ಕ್ಸ್ ಹಾಕೊಂತೀನಿ ನಾನು. ಇದರಲ್ಲಿ ನಿಮ್ಗೆ 6 ಮಾರ್ಕ್ಸ್ ಇದೆಯಲ್ಲ, 4 ಮಾರ್ಕ್ಸ್ ಹಾಕೊಂತೀನಿ. ಏನಕ್ಕಪ್ಪ ಅಂದ್ರೆ ಕೆಲವೊಬ್ರು ನಾರ್ಮಲ್ ಆಗಿ ಮಿಡ್ ಅಲ್ಲಿ ಓದೋರ್ನ ನಾನು ಇಲ್ಲಿ ತಗೊಂತಿದ್ದೀನಿ ಅಂತಾನೆ ಹೇಳ್ಬೋದು. ಸೊ ಅದೇ ತರನೇ ಇದರಲ್ಲಿ 9 ಮಾರ್ಕ್ಸ್ ಇರೋದ್ರಿಂದ 7.5 ಮಾರ್ಕ್ಸ್ ಹಾಕೊಂತಿದ್ದೀನಿ ನಾನು. ಸೊ ಅಂದ್ರೆ ಅಂದಾಜು ಟೋಟಲ್ ಕ್ಯಾಲ್ಕುಲೇಟ್ ಮಾಡೋಣ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಾದ್ಮೇಲೆ 5th ಮೈಂಡ್ ಬಂದ್ಬಿಟ್ಟು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇರುತ್ತೆ. 4 to 5 ಲೈನ್ಸ್ ನಲ್ಲಿ ಬರೀಬೇಕಾಗತ್ತೆ ನೀವು ಇಲ್ಲಿ. ಅಂದ್ರೆ ಆಕ್ಚುಲ್ ಆಗಿ 2 ಬರೀಬೇಕಾಗತ್ತೆ, 4 ಮಾರ್ಕ್ಸ್ ಇಂದ ಇರುತ್ತೆ ಅಂತಾನೆ ಹೇಳ್ಬೋದು. 2 4 8 ಮಾರ್ಕ್ಸ್ ಇರುತ್ತೆ. ಇದ್ರಲ್ಲಿ ನಾನು ಇಲ್ಲಿ ಒಂದು 6 ಮಾರ್ಕ್ಸ್ ತಗೊಂತೀನಿ, ಓಕೆನಾ? ಇನ್ನು 2 ಮಾರ್ಕ್ಸ್ ನಾರ್ಮಲ್ ಆಗಿ ಕಟ್ ಮಾಡ್ತಾರೆ ಅವರೇನೇನೆ. ಸೊ ಹಂಗಾಗಿ ನೀವಿಲ್ಲಿ 2 ಬರೀಬೇಕಾಗತ್ತೆ. 4 ಕೊಟ್ಟಿರ್ತಾನೆ ಕ್ವಶನ್, 2 ಬರೀಬೇಕಾಗತ್ತೆ, 4 ಮಾರ್ಕ್ಸ್, ಓಕೆನಾ? ನಾರ್ಮಲ್ ಆಗಿ ಒಂದು 6 to 7 ಲೈನ್ಸ್ ಬರೆದ್ರು ಕೂಡ ಓಕೆ, ನಿಮ್ಗೆ ಇಲ್ಲಿ ಆನ್ಸರ್ ಸಿಗುತ್ತೆ. ಇದರಲ್ಲಿ ಏನಿಲ್ಲ ಅಂದ್ರೂ ಕೂಡ ನಿಮ್ಗೆ ಇಲ್ಲಿ ನಾರ್ಮಲ್ ಆಗಿ ಏನೋ ಫಿಸಿಕ್ಸ್ ಎಲ್ಲ ನೀವು ಇಲ್ಲಿ ಆಲ್ಮೋಸ್ಟ್ ಒಂದು 30 to 40% ಪಾಸ್ ಆಗ್ಬಿಡ್ಬೋದು, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಓಕೆನಾ? ಅದಾದ್ಮೇಲೆ ಕೆಮಿಸ್ಟ್ರಿ ಬರುತ್ತೆ ಅಂತಾನೆ ಹೇಳ್ಬೋದು. 3 ಪಾರ್ಟಲ್ಲಿ ಡಿವೈಡ್ ಆಗಿರೋದ್ರಿಂದ ಫಸ್ಟ್
ಫಿಸಿಕ್ಸ್ ಬರ್ದ್ಬಿಟ್ಟು ಕೈ ತೊಳ್ಕೊಂಬಿಡಿ, ಅದಾದ್ಮೇಲೆ ಕೆಮಿಸ್ಟ್ರಿಗೆ ಹೋಗೋಣ. ಸೊ ಕೆಮಿಸ್ಟ್ರಿನಲ್ಲೂ ಕೂಡ MCQ ಇರುತ್ತೆ ಅಂತಾನೆ ಹೇಳ್ಬೋದು. ಇದ್ರಲ್ಲಿ ನಿಮ್ಗೆ ಇಲ್ಲಿ 2 MCQ ಇತ್ತು, ಇದ್ರಲ್ಲಿ 3 MCQ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಅದಾದ್ಮೇಲೆ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು. ನಾರ್ಮಲ್ 2 and 3 odd ಇಂದು ಅದ್ರಲ್ಲಿ ನಿಮ್ಗೆ ಇಲ್ಲಿ 3 ಮಾರ್ಕ್ಸ್ ಇಂದ ಇರುತ್ತೆ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ಇದ್ರಲ್ಲಿ ನಮ್ಗೆ ಇಲ್ಲಿ 2 ಮಾರ್ಕ್ಸ್ ಇತ್ತು, ಇದರಲ್ಲಿ ಮತ್ತೆ 1 ಮಾರ್ಕ್ಸ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಹಂಗಾಗಿ 3 ಮಾರ್ಕ್ಸ್ ಇಂದ ಇರುತ್ತೆ. ಒಂದೇ ಕ್ವಶನ್ ಇರುತ್ತೆ, 2 ಕೊಟ್ಟಿರ್ತಾರೆ, 1 ಬರೀಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ 2 ಬರೆಯಕ್ಕೆ ಹೋಗ್ಬೇಡಿ. ಸೊ ಅದೇ ತರನೇ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ 3 and 4 words ಇಂದು 3 ಮಾರ್ಕ್ಸ್ ಇಂದ ಇರುತ್ತೆ, 2 ಬರೀಬೇಕಾಗುತ್ತೆ, 6 ಸಿಗುತ್ತೆ ಅಂತಾನೆ ಹೇಳ್ಬೋದು. ಇದ್ರಲ್ಲಿ ನಾವಿಲ್ಲಿ 2 ಅಂತ ಹಾಕೊಳ್ಳೋಣ, ಇದ್ರಲ್ಲಿ 2 ಅಂತ ಹಾಕೊಳ್ಳೋಣ, ಇದ್ರಲ್ಲಿ 4 ಅಂತ ಹಾಕೊಳ್ಳೋಣ. ಓಕೆನಾ? ಸೊ ಅದಾದ್ಮೇಲೆ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ನಿಮ್ಗೆ ಇಲ್ಲಿ 3 and 4 ಲೈನ್ಸ್ ನಲ್ಲಿ ಬರೀಬೇಕಾಗುತ್ತೆ. 3 ಕ್ವಶನ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು. 3 ಬರೀಬೇಕಾಗುತ್ತೆ, 9 ಮಾರ್ಕ್ಸ್ ಅಂದ್ರೆ 3 ಮಾರ್ಕ್ಸ್ ಒಂದೊಂದು ಕ್ವಶನ್ಸ್ಗೆ ಇರುತ್ತೆ, 3 ಕ್ವಶನ್ ಇರುತ್ತೆ. ಸೊ ಅದಾದ್ಮೇಲೆ 10th ಮೈನ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ನೆಕ್ಸ್ಟ್ ಸೇಮ್ ಅದೇ ತರ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ 4 to 5 ಲೈನ್ಸ್ ಅಲ್ಲಿ ಬರೀಬೇಕಾಗುತ್ತೆ. ನಿಮ್ಗೆ ಇಲ್ಲಿ ಒಂದೇ ಒಂದು ಕ್ವಶನ್ ಇರುತ್ತೆ, 4 ಮಾರ್ಕ್ಸ್ ಇಂದು ಅಂತಾನೆ ಹೇಳ್ಬೋದು. ಇದ್ರಲ್ಲಿ ನಾವಿಲ್ಲಿ 6 ಮಾರ್ಕ್ಸ್ ತಗೊಳ್ಳೋಣ, ಇದ್ರಲ್ಲಿ 3.5 ಮಾರ್ಕ್ಸ್ ನಾವು ತಗೊಳ್ಳೋಣ. ಓಕೆನಾ? ಸೊ ಇದು 4 ಮಾರ್ಕ್ಸ್ ಇಂದ ಇರುತ್ತೆ ಅಂತಾನೆ ಹೇಳ್ಬೋದು. ಚೆನ್ನಾಗಿ ಬರೀರಿ, ನೀಟಾಗಿ ನೋಡ್ಕೊಂಡು ಬರೀರಿ. ಓಕೆನಾ? ಸೊ ನೆಕ್ಸ್ಟ್ ಬಯಾಲಜಿ ಬರುತ್ತೆ ಅಂತಾನೆ ಹೇಳ್ಬೋದು. ಬಯಾಲಜಿನಲ್ಲೂ ಕೂಡ MCQ ಇರುತ್ತೆ. MCQ ನೋಡ್ಕೊಳ್ಳೋದಾದ್ರೆ 3 MCQ ಇರುತ್ತೆ ಅಂತಾನೆ ಹೇಳ್ಬೋದು. 1 ಮಾರ್ಕ್ಸ್ ಇಂದು 3 MCQ ಇರುತ್ತೆ. ಸೊ ಅದೇ ತರ ನಿಮ್ಗೆ ಇಲ್ಲಿ ಆನ್ಸರ್ ದ ಫಾಲೋಯಿಂಗ್ 3 and 4 words ಅಲ್ಲಿ 3 ಮಾರ್ಕ್ಸ್ ಇಂದ ಇರುತ್ತೆ ಅಂತ ಹೇಳ್ಬೋದು. ಒಂದೇ ಕ್ವಶನ್ ಬರೀಬೇಕಾಗುತ್ತೆ ನೀವು. ಸೊ ಅದೇ ತರನೇ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ 2 ಮಾರ್ಕ್ಸ್ ಇಂದ ಇರುತ್ತೆ ಅಂತಾನೆ ಹೇಳ್ಬೋದು. 2 ಬರೀಬೇಕಾಗುತ್ತೆ, 4 ಮಾರ್ಕ್ಸ್ ಇಂದು. ಇದ್ರಲ್ಲಿ ನಾವಿಲ್ಲಿ 2 ಹಾಕೊಳ್ಳೋಣ, ಇದ್ರಲ್ಲಿ 1.5 ಹಾಕೊಳ್ಳೋಣ, ಇದ್ರಲ್ಲಿ ನಾವಿಲ್ಲಿ 2 ಹಾಕೊಳ್ಳೋಣ. ಸೊ ಈ ತರನೇ ಹಾಕೋಬೇಕಾಗುತ್ತೆ. ಯಾಕಪ್ಪ ಅಂದ್ರೆ ಕೆಲವೊಂದು ಬರುತ್ತೆ ನಿಮ್ಗೆ, ಕೆಲವೊಂದು ಹಂಗೆ ಬಿಟ್ಟು ಬರ್ತೀರಾ. ಸೊ ಹಂಗಾಗಿ ನೆಕ್ಸ್ಟ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ 3 ಕ್ವಶನ್ ಇರುತ್ತೆ ಅಂತಾನೆ ಹೇಳ್ಬೋದು. 3 ಕ್ವಶನ್ ಬರೀಬೇಕಾಗುತ್ತೆ. ಅಂದ್ರೆ ನಿಮ್ಗೆ ಇಲ್ಲಿ 2 ಕ್ವಶನ್ ಜಾಸ್ತಿ ಕೊಟ್ಟಿರ್ತಾನೆ, ತಲೆ ಕೆಡಿಸ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ. 3 ಬರೆದ್ರೆ ಸಾಕದ್ರಲ್ಲಿ 9 ಮಾರ್ಕ್ಸ್. ಓಕೆನಾ? 3 ಮಾರ್ಕ್ಸ್ ಇಂದು. ಅದೇ ತರ ನೆಕ್ಸ್ಟ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಒಂದೇ ಒಂದು ಕ್ವಶನ್ ಬರೀಬೇಕಾಗುತ್ತೆ, 4 ಮಾರ್ಕ್ಸ್ ಇಂದು ಕ್ಲೀನ್ ಆಗಿ ನೋಡ್ಕೊಂಡು ಬರೀಬೇಕಾಗುತ್ತೆ. ಓಕೆನಾ? ಇಲ್ಲಿ 8 ಮಾರ್ಕ್ಸ್ ಹಾಕೊಳ್ಳೋಣ, ಇಲ್ಲೊಂದು 3 ಮಾರ್ಕ್ಸ್ ಹಾಕೊಳ್ಳೋಣ. ಓಕೆನಾ? ಸೊ ಅದೇ ತರನೇ ಫೈನಲ್ ನಿಮ್ಗೆ ಇಲ್ಲಿ 14th ಮೈನ್ ಅಂತಾನೆ ಹೇಳ್ಬೋದು. ಫೈನಲ್ ಮೈನ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಒಂದೇ ಒಂದು ಕ್ವಶನ್ ಇರುತ್ತೆ, 5 ಮಾರ್ಕ್ಸ್ ಇಂದ ಇರುತ್ತೆ ಅಂತಾನೆ ಹೇಳ್ಬೋದು. ಇದು ತುಂಬಾ ರೇರ್ 5 ಮಾರ್ಕ್ಸ್ ಕೊಡೋದು ಎಲ್ಲರಿಗೂ ಕೂಡ. ಡಯಾಗ್ರಾಮ್ಸ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ಚೆನ್ನಾಗಿ ಫೋಕಸ್ ಮಾಡ್ಕೊಂಡು ಕ್ಲೀನ್ ಆಗಿ ಬರೀಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಅರ್ಜೆಂಟ್ ಅಲ್ಲಿ ಬರೆಯಕ್ಕೆ ಹೋಗ್ಬೇಡಿ. ಮೇನ್ ಆಗಿ ದುಂಡಾಗಿ ಬರೀರಿ, ಕ್ಲೀನ್ ಆಗಿ ಬರೀರಿ, ಚಿತ್ ಮಾಡಕ್ ಹೋಗ್ಬೇಡಿ. ಇಷ್ಟೇ ನಾನು ಹೇಳೋದು. ಯಾವ್ದನ ಪೇಪರ್ ನೀವು ಬರೀತಿದ್ದೀರಾ ಅಂದ್ರೆ ಲ್ಯಾಂಗ್ವೇಜಸ್ ಆಗಿರ್ಬೋದು, ಕೋರ್ ಸಬ್ಜೆಕ್ಟ್ಸ್ ಗಳಾಗಿರ್ಬೋದು, ಯಾವ್ದನ ಬರೀತಿರ್ಲಿ ನೀವು ಯಾವುದೇ ಕಾರಣಕ್ಕೂ ಚಿತ್ ಮಾಡಕ್ ಹೋಗ್ಬೇಡಿ. ಚಿತ್ ಮಾಡಿದೀರಾ ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಕೂಡ ಹೇಳ್ತೀನಿ, ನೀವು ಬರೆಯಕ್ ಆಗಲ್ಲ. ದಯವಿಟ್ಟು ಚಿತ್ ಮಾಡಕ್ ಹೋಗ್ಬೇಡಿ, ಚೆನ್ನಾಗಿ ಬರೀರಿ. ಇನ್ನೇನು ಸೈನ್ಸ್ ಅಲ್ಲಿ ನೀವು ಏನಿಲ್ಲ ಅಂದ್ರೂ ಕರೆಕ್ಟ್ ಆಗಿ ನಾನು ಹೇಳ್ದಂಗೆನೆ ನೀವು ಕ್ಲೀನ್ ಆಗಿ ಬರ್ದಿದ್ದೀರಾ, ಫಾಲೋ ಮಾಡಿದೀರಾ, ನನ್ನ ಒಂದು ಪಾಸಿಂಗ್ ಪ್ಯಾಕೇಜ್ ನ ನೀವು ಫಾಲೋ ಮಾಡಿದೀರಾ ಅಂದ್ರೆ ಮಿನಿಮಮ್ ಏನಿಲ್ಲ ಅಂದ್ರೂ ಇಂಟರ್ನಲ್ಸ್ ಸೇರಿ 75 to 80 ಮಾರ್ಕ್ಸ್ ನ ನೀವು ಆರಾಮಾಗಿ ಸ್ಕೋರ್ ಮಾಡಬಹುದು ಅಂತಾನೆ ಹೇಳ್ಬೋದು. ತಲೆ ಕೆಡಿಸ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ. ಚೆನ್ನಾಗಿ ಪ್ರಿಪರೇಷನ್ ಮಾಡ್ಕೊಂಡ್ರೆ ಸಾಕು. ಓಕೆನಾ? ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.